ಪ್ರಿಯ ವೀಕ್ಷಕರೇ, ಕುರಿ ಶೆಡ್ ಮಾಡೋರಿಗೆ ಎಷ್ಟು ಖರ್ಚು ಬರುತ್ತೆ, ಯಾವ ತರ ಕೃಷಿಯಲ್ಲಿ ಕುರಿ ಸಾಕಾಣಿಕೆ ಮಾಡಬಹುದು, ಏನೇನು ಆಧುನಿಕ ಕುರಿ ಸಾಕಾಣಿಕೆ ಶೆಡ್ಗೆ ಬೇಕಾಗತ್ತೆ, ನಾವು ಮಾಲ್ತೇಶ್ವರ ತಿಳಿಸ್ಕೊಡ್ತಾರೆ. ಮಾಲ್ತೇಶ್ವರ ಬನ್ನಿ. ಮಾಲ್ತೇಶ್ವರ, ಇವೆಲ್ಲ ಮಾಡಕ್ಕೆ ಯಾವ ತರ ಖರ್ಚು ಬರುತ್ತೆ ಸ್ವಲ್ಪ ತಿಳಿಸಿ ಹೇಳ್ತೀರಾ? ಇದಕ್ಕೆ ಆಲ್ಮೋಸ್ಟ್ ಆಗಿ ಕಬ್ಬಣ ಒಂದ್ ಬೇಕಾಗತ್ತೆ. ಆಮೇಲೆ ಮ್ಯಾಟೆ ಹಾಕಿದೀವಿ ನಾವು. ರೀಪ್ ಹಾಕದ್ ಬೇಡ, ರೀಪು ಸ್ವಲ್ಪ ಮ್ಯಾಟಿಗೂ ಏನ್ ವ್ಯತ್ಯಾಸ? ರೀಪಿಗೂ ಮ್ಯಾಟಿಗೂ ಅಂದ್ರೆ ರೀಪು ಸ್ವಲ್ಪ ಯಾವಾಗ್ಲೂ ಗುಡಿಸ್ತಾ ಇರ್ಬೇಕು, ಗಲೀಜ್ ಬೇಗ ಆಗುತ್ತೆ. ಬಟ್ ಮ್ಯಾಟ್ ಅಷ್ಟು ಗಲೀಜ್ ಆಗಲ್ಲ, ಆಮೇಲೆ ಗುಡ್ಸೋದ್ ತೀರಾ ಬೇಡ ಅಂತ. ಹೌದಾ? ಸ್ವಲ್ಪ ಕೆಲಸ ಉಳಿಯುತ್ತೆ ಅಂತ. ಈ ಒಂದು ಶೆಡ್ ಮಾಡೋರಿಗೆ ಈ ಅಗಲ ಎಷ್ಟು ಬೇಕು? ಇದು ಟೋಟಲ್ 3 ಫೀಟ್ ಅಗಲ ಇದೆ, ಉದ್ದ ಎಷ್ಟು? 4 ಫೀಟ್ ಇದೆ. 3x4 ತಾವು ಒಂದು ಕುರಿ ಸಾಕಾಣಿಕೆ ಒಂದು ಮನೆ ಮಾಡ್ಬೋದು, ಕುರಿ ಮನೆ ಮಾಡ್ಬೋದು. ಖರ್ಚು ಸ್ವಲ್ಪ ಜಾಸ್ತಿ ಇದು, ಬಟ್ ಕೆಲಸ ಕಮ್ಮಿ. ಈ ಲೈಫ್ ಟೈಮ್ ಅಂತ ಹೇಳ್ಬೋದಾ? ಲೈಫ್ ಟೈಮ್ ಅಂದ್ರೆ ಒಂದು 5-6 ವರ್ಷಕ್ಕೇನ್ ಮೋಸ ಇಲ್ಲ. 5-6 ವರ್ಷಕ್ಕೆ? 5 ವರ್ಷಕ್ಕೇನ್ ಮೋಸ ಇಲ್ಲ. ಇದು ಎಷ್ಟು ಒಂದ್ ಅಡಿದು ಫುಡ್? ಒಂದ್ ಅಡಿ ದೋಣಿ ಇದೆ, 9 ಇಂಚು. 9 ಇಂಚ್ ದೋಣಿ ಇದೆ. 9 ಇಂಚಿನ ದೋಣಿ ಇದು. ಇದು ಅಗಲ ಎಷ್ಟು ತಗೊಂಡಿದ್ದೀರಿ? ಅಗಲ ಒಟ್ಟು 22 ಅಡಿ ಇದೆ. ಅಲ್ಲಿಂದ ಇಲ್ಲಿವರೆಗೆ 22 ಅಡಿ ಅಗಲ ಇದೆ. 22 ಅಡಿ ಅಗಲ ಇದೆ. ಈ ಮ್ಯಾಟ್ ಎಲ್ಲಿ ಸಿಗತ್ತೆ? ಇದು ಮ್ಯಾಟ್ ಟೋಟಲ್ ಆಗಿ ಅಷ್ಟು ತರಿಸಿದ್ದು ನಾನು ಕೇರಳದಿಂದ. ಕೇರಳ. ಒಂದು ಮ್ಯಾಟಿಗೆ ಅಗಲ ಎಷ್ಟು, ಉದ್ದ ಎಷ್ಟು? 2x2 ಇದು. 2x2 ಇದು. ಒಂದ್ ಅಡಿಗೆ 120 ರೂಪಾಯಿ ಬಿದ್ದಿತ್ತು ನನಗೆ. 2x2 ಅಂದ್ರೆ 4 ಅಡಿ ಆಗುತ್ತೆ. ಹೆಚ್ಚು ಕಡಿಮೆ 560 600 ರೂಪಾಯಿ. ಈ ಪ್ಲಾಸ್ಟಿಕ್ ಮ್ಯಾಟ್ ಏನ್ ನೋಡ್ತಾ ಇದೀರಿ, 2x2 ಪ್ಲಾಸ್ಟಿಕ್ ಮ್ಯಾಟ್ ಕೇರಳದಿಂದ ತರಿಸಿರೋದು. ಇದಕ್ಕೆ ಅಡಿಗೆ ಎಷ್ಟು ಬೀಳುತ್ತೆ? 120 ರೂಪಾಯಿ ಬೀಳುತ್ತೆ ಒಂದ್ ಅಡಿಗೆ. 2x2 ಒಂದು ಮ್ಯಾಟಿಗೆ 560 ರೂಪಾಯಿ 600 ರೂಪಾಯಿ ಖರ್ಚು ಬೀಳುತ್ತೆ. ಕುರಿ ಸಾಕಾಣಿಕೆ ಅಲ್ಲದೆ ಈ ಮ್ಯಾಟ್ ಮತ್ಯಾವ್ದಕ್ ಬೆಳೆಸಬಹುದು ಅಂತ ನನ್ನ ಪ್ರಶ್ನೆ. ಕುರಿ ಸಾಕಾಣಿಕೆ ಅಲ್ಲ ಅಂದ್ರೆ ಬೇರೆ ಬೇರೆ ತರ ಬೆಳೆಸಿದ್ದಾರೆ. ಯಾಕೆಂದ್ರೆ ಈಗ ಈ ನಾಯಿ ಬೋನ್ಗಳಿಗೆ, ನಾಯಿ ಬೋನಿಗೆ ಈ ಮ್ಯಾಟ್ ಹಾಕ್ಬೋದು. ನಾಯಿ ಬೋನಿಗೂ ಈ ಮ್ಯಾಟ್ ಹಾಕ್ಬೋದು. ಓಕೆ. ಅದ್ ಬಿಟ್ರೆ ಕೆಮ್ತಾ ಇದ್ದೇನೆ, ಯಾಕೆ? ಅದು ಆಕ್ಚುಲ್ ಆಗಿ ಏನಾದ್ರೂ ಸ್ವಲ್ಪ ಗಂಟ್ಲ ಸಿಕ್ಕಾಕೊಂಡ್ರೆ ಇದ್ ಮಾಡ್ತಾ ಇದ್ರೆ ಕೆಮ್ಮು ತೆಗೆದು ಬಿಡತ್ತೆ. ಈ ನಾಯಿ ಬೋನಿಗೂ ಈ ಮ್ಯಾಟ್ ಹಾಕ್ಬೋದು. ನಾಯಿ ಬೋನಿಗೂ ಮ್ಯಾಟ್. ಈ ಅಗಲ 3x4 ಹೇಳಿದ್ರಿ. ಈ ಕೆಳಗಡೆ ಎಷ್ಟು ಹೈಟ್ ಕೊಟ್ಟಿದ್ದೀರಿ? ಇದು 2 ಅಡಿ ಹೈಟ್ ಇದೆ. 2 ಫೀಟ್ ಹೈಟ್ ಮೇಲ್ಗಡೆ. ಅಗಲ 3 ಅಡಿನೇ ಬರುತ್ತೆ. ಅಗಲ 3 ಅಡಿನೇ ಬರುತ್ತೆ. ಸೇಮ್ ಬರುತ್ತೆ ಅದು. ಇದು ಏನು ಪಿಕ್ಲಿ ಇದೆ ಇದ್ರದ್ದು? ಇದೆಷ್ಟು ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತೀರಿ ನೀವು? ಇದು ನಾವು ಒಂದು 2 ತಿಂಗಳಿಗೆ ಒಂದ್ಸರಿ. 2 ತಿಂಗಳಿಗೆ. ಅದು ಗೊಬ್ಬರ ಕೂಡ ನಮ್ಮಲ್ಲಿ ನಾವು ಬೇಕಾದ್ರೆ ನಮ್ ತೋಟಕ್ಕೆ ಯೂಸ್ ಮಾಡ್ಕೊಂತೀವಿ. ಜಾಸ್ತಿ ಆಗುತ್ತೆ ಅಂದ್ರೆ ಜನ ಬೇಕಾದ್ರೆ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾವ್ದಾರ ಒಂದು ಹಾಕ್ಬಿಟ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ. ಒಂದು ಟ್ಯಾಕ್ಟ್ರಿ ಗೊಬ್ಬರಕ್ಕೆ ಎಷ್ಟು ನಿಮ್ಮ ಹತ್ರ? ನಮ್ಮ ಹತ್ರ ಟ್ಯಾಕ್ಟ್ರಿ ಲೆಕ್ಕದಲ್ಲಿಲ್ಲ, ಬುಟ್ಟಿ ಲೆಕ್ಕ. ಒಂದು ಬುಟ್ಟಿ ಪ್ಯೂರ್ ಇದೆ. ಹೆಕ್ಕಿನೇ ಕೊಡ್ತೀರಾ ಇಲ್ಲ ಪ್ಯೂರ್ ಇದೆ? ಮಿಕ್ಸ್ ಯಾವುದೂ ತರದ ಮಿಕ್ಸ್ ಮಾಡಲ್ಲ ನಾವು. ಈಗ ಒಂದು ಬುಟ್ಟಿಗೆ ಏನ್ ರೇಟ್ ಮಾಡಿದೀರಿ? 110 ರೂಪಾಯಿ ಬುಟ್ಟಿ. 110 ರೂಪಾಯಿ. 110 ರೂಪಾಯಿ ಬುಟ್ಟಿ. ಈ ಕುರಿ ಎಷ್ಟು ವೇಟ್ ಇದೆ ಈಗ? ಅದು ಒಂದು 25ರಿಂದ 26 ಕೆಜಿ ಲೈವ್. ನಾಳೆನೆ ಒಬ್ರು ಬಂದ್ರು ಬೇಕು ಅಂದ್ರೆ ಕೊಡ್ತೀರಾ? ಕೊಡ್ತೀವಿ. ಈ ವೇಟ್ ಇಷ್ಟ ಆಗ್ಬೇಕು, ಇಷ್ಟ ತಿಂಗಳು ಆಗ್ಬೇಕು ಆತರ ಏನೂ ಇಲ್ಲ. ನಮಗೆ ಕಸ್ಟಮರ್ ಮುಖ್ಯ. ಎಲ್ಲಿಂದ ತರ್ತೀರಿ ಕುರಿ ಎಲ್ಲ? ನಾವು ಆಲ್ಮೋಸ್ಟ್ ತರೋದು ಹಾವೇರಿ. ಈ ಸರಿ ಮರಿನ ನಾನು ಸ್ವಲ್ಪ ಭದ್ರಾವತಿಯಿಂದ ತಗೊಬಂದೆ ನನ್ನ ಸ್ನೇಹಿತನ ಹತ್ರ. ಅವನೇ ಬ್ರೀಡಿಂಗ್ ಮಾಡ್ತಾ ಇದ್ದಾನೆ. ಸಣ್ಣ ಕುರಿ ತರ್ತೀರಿ? ತರಬೇಕಾದ್ರೆ ಎಷ್ಟು ವೇಟ್ ಇರುತ್ತೆ? ಒಂದ್ 3 ತಿಂಗಳು ಮರಿ ಒಂದು 12-13 ಕೆಜಿ ಇರುತ್ತೆ. 3 ತಿಂಗಳು ನೀವು ತಂದಿದ್ದು ಮರಿ ನೀವು ತರೋದು ಕೆಜಿ ಲೆಕ್ಕದಲ್ಲೇನಾ? ನಾವು ತರೋದು ಹುಂಡಾಗುತ್ತಿಗೆ ತರ್ತೀರಿ. ನೀವು ತಂದಿದ್ರ ಮೇಲೆ ಕೆಜಿ 3 ತಿಂಗಳು ಮರಿನೂ ಕೊಡ್ತೀರಾ? 3 ತಿಂಗಳು ಮರಿಗಳನ್ನು ಸೇಲ್ಸ್ ಇದೆ ನಮ್ದು. ಆಯ್ತಾ? 3 ತಿಂಗಳು ಮರಿಗೆ ಏನ್ ರೇಟ್? 450 ರೂಪಾಯಿನೇ. ಲೈವ್ ವೇಟ್ ಲೆಕ್ಕ ಅಲ್ಲ. ಮರಿ ತಂದಾಗ ಮರಿ ನಮಗೆ ಲೈವ್ ವೇಟ್ ಆಗಿ ಉಳಿಯುತ್ತೆ ಅಂದ್ರೆ ಲೈವ್ ವೇಟ್ ಲೆಕ್ಕ ಕೊಡ್ಬಹುದು. ಯಾಕೆಂದ್ರೆ ನಮ್ಮ ಮರಿಗೆ ಕುರಿ ತರಬಹುದು. ಇವತ್ತಿನ ಕಾಲದಲ್ಲಿ ಮರಿ ತರಲಿ ಭಾರಿ ಕಷ್ಟ. ಯಾಕೆಂದ್ರೆ ಮರಿ ಕಾಸ್ಟ್ಲಿ. ಈಗ ಒಂದು 3 ತಿಂಗಳು ಒಂದು 15 ಕೆಜಿ ಲೈವ್ ವೇಟ್ ಇನ್ ಮರಿಗೆ 7,500-8,000 ರೂಪಾಯಿ ಆಗುತ್ತೆ. ಲೈವ್ ವೇಟ್ ಅಂದ್ರೆ ಏನು? ಇಡೀ ಕುರಿ ತೂಕ. ಇಡೀ ಕುರಿನ ತೂಕ. ಯಾಕಂತ ಹೇಳಿದ್ರೆ ಇದು ನನ್ನ ವೀಕ್ಷಕರ ಪ್ರಶ್ನೆ. ಎಲ್ರು ವಿದ್ಯಾವಂತರು ಇರೋದಿಲ್ಲ. ಹೌದೌದು. ಎಲ್ರಿಗೂ ಗೊತ್ತಾಗೋದಿಲ್ಲ. ನಾವು ಪೂರ್ತಿ ವಿಡಿಯೋ ಮುಗಿಯೋ ತನಕ ಲೈವ್ ವೇಟ್ ಅಂತ ಹೇಳಿದ್ವಿ. ಲೈವ್ ವೇಟ್ ಅಂದ್ರೆ ಏನು ಅಂತ ಯಾವುದೋ ಒಂದು ಮೂಲೆಯಲ್ಲಿರುವ ರೈತ ನೋಡಿ ಕೃಷಿಕ ಆದ್ರ ಮೇಲೆ ಅವನ ಪ್ರಶ್ನೆಯಲ್ಲೇ ಕಾರ್ಯಕ್ರಮ ಮುಗಿಬಾರ್ದು. ಲೈವ್ ವೇಟ್ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇರುವಂತ ತೂಕ. ಈಗ ಒಂದು ಇಡೀ ಕುರಿ ಇದು. ಇದನ್ನೇ ನಾನು ತೂಕಕ್ಕೆ ಇಡ್ತೇನೆ, ಸ್ಕೇಲಿಗೆ ಇಟ್ಟೆ. ಇದು ಎಷ್ಟು ಕೆಜಿ ಬಂತು? ನನಗೆ ಒಂದು 25 ಕೆಜಿ ಬಂತಿದ್ದು. 25 ಕೆಜಿ ಲೆಕ್ಕ. ಆ ಸಂದರ್ಭದ ಲೈವ್ ವೇಟ್ ಲೈವ್ ವೇಟ್ ಏನಿರುತ್ತೆ ಹಿಂಗ ಒಂದ್ಸತಿ ತಿರುಗಾಡಿ ಬರೋಣ. ದಿನಕ್ಕೆ ಎಷ್ಟೊತ್ತಿ ಬರ್ತೀರಿ ನೀವು ಇದ್ರೊಳಗೆ? ಬನ್ನಿ. ದಿನಕ್ಕೆ ಬೆಳಿಗ್ಗೆ ಒಂದ್ಸರಿ ಫೀಡಿಂಗ್ ಮಾಡ್ತೀವಿ, ಕ್ಲೀನ್ ಮಾಡ್ಬಿಟ್ಟು ಫೀಡಿಂಗ್ ಮಾಡ್ತೀವಿ. ಆಮೇಲೆ ಸಂಜೆ. ನಾಟಿ ಕೋಳಿ ಇಲ್ಲೇ ಸಾಕದ ನೀವು? ನಾಟಿ ಕೋಳಿ ಇಲ್ಲೇ ಸಾಕದು. ಇಲ್ಲಿ ಹೊತ್ಸಿದೀವಿ ನೋಡಿ ಮೊಟ್ಟೆ. ಇದು ಮೊಟ್ಟೆ ಹೊತ್ಸಿರೋದು? ಹೊತ್ಸಿರೋದು ಇದು. ಓಕೆ. ಮರಿಗಳು ಎಷ್ಟು ಮರಿ ಇರ್ತವೆ?
ಇದ್ರೊಳಗೆ ನನಗೆ ಈಗ ಕಮ್ಮಿ ಇದಾವೆ, ಯಾಕೆಂದ್ರೆ ದೀಪಾವಳಿಗೆ ನಮಗೆ ಖಾಲಿ ಆಗಿದೆ. ನೆಕ್ಸ್ಟ್ ಎಲ್ಲ ಒಂದ್ ರಾತ್ರಿ ಇಲ್ಲೇ ಸೇರ್ಕೊಬಿಡ್ತಾವ. ರಾತ್ರಿ ಇಲ್ಲಿ ಸೇರ್ಕೊಂತ ಮರದ ಮೇಲೆಲ್ಲ ಕೂರಲ್ಲ? ಮರದ ಮೇಲೆ ಕೂರಲ್ಲ, ಆ ಕೂರ ಅಭ್ಯಾಸ ಮಾಡಿಲ್ಲ ನಾವು ಅಭ್ಯಾಸ ಮಾಡ್ದಂಗ ಹೋಗಿ ಮಾಡ್ತಾವಲ್ಲ ಪ್ರಾಣಿಗಳು ಅಷ್ಟೇ. ನಮಗೆ ಜಗಳ ಮಾಡ್ಕೊಳಲ್ಲ ಕೋಳಿ ಎಲ್ಲ? ಕೋಳಿ ಜಗಳ ಮಾಡ್ಕೊಳಲ್ಲ, ಆಲ್ಮೋಸ್ಟ್ ಹಗಲು ಜಗಳ ಮಾಡ್ಕೊಂತವೆ, ನೈಟ್ ಮಾತ್ರ ಕೂರೋದಲ್ಲ, ಕತ್ತಿರುತ್ತೆ. ನೋಡಿ ವೀಕ್ಷಕರೇ, ಈ ತರ ಶೀಟ್ ನಿಮಗೆ ಕೇರಳದಿಂದ ತಂದಿರೋದು 2x2 500 ರೂಪಾಯಿ ಹೆಚ್ಚು ಕಮ್ಮಿ ಬೀಳುತ್ತೆ. ಕೇರಳ ಅಂತ ಒಂದೇ ಅಲ್ಲ, ತಮಿಳ್ನಾಡಲ್ಲೂ ಸಿಗುತ್ತೆ, ಶಿವಮೊಗ್ಗದಲ್ಲೂ ಸಿಗುತ್ತೆ. ನಮ್ಗೆ ಎಲ್ಲಿ ಬಜೆಟ್ ಅನುಕೂಲ ಆಗುತ್ತೆ ಅಲ್ಲಿಂದ ರೈಟ್ ಲೆಕ್ಕಾಚಾರದಲ್ಲಿ ಎಲ್ಲಿಂದ ಬೇಕಾದ್ರೆ ತರಿಸ್ಕೋಬಹುದು. ನೀವು ಕುರಿ ಸಾಕಾಣಿಕೆಗೆ ಮಾತ್ರ ಅಂತ ಅಲ್ಲ, ನೀವು ಬೇಕಾದ್ರೆ ನಾಯಿ ಸಾಕಾಣಿಕೆ ಬೇಕಾದ್ರೆ ಮಾಡ್ತಿಲ್ಲ ಮನೆಯಲ್ಲಿ ಇಟ್ಕೊಳಕ್ಕೆ ಸಾಂದರ್ಭಿಕವಾಗಿ 2x2 ತಗೊಬಂದು ಬೋನ್ ಒಳಗೆ ಇಟ್ಕೋಬಹುದು. ಮತ್ತೆ ಯಾವ್ದಕ್ಕಾರು ಯೂಸ್ ಮಾಡೋದು ಗೊತ್ತಿದೆಯಾ ನಿಮಗೆ? ಮತ್ತೆ ಆಲ್ಮೋಸ್ಟ್ ನನಗೆ ಬೇರೆ ಯಾವ್ದಕ್ಕೂ ಗೊತ್ತಿಲ್ಲ. ಕೋಳಿ ಇದು ಪ್ಲಾಟ್ಫಾರ್ಮ್ ಮಾಡ್ಬೋದಾ? ಕೋಳಿ ಪ್ಲಾಟ್ಫಾರ್ಮ್ ಮಾಡಬಹುದು. ಎಷ್ಟು ಉದ್ದ ಇದೆ? ಇದು 22 ಅಡಿ ಉದ್ದ ಇದೆ. 22 ಅಡಿ ಉದ್ದ, 4 ಅಡಿ ಅಗಲ. ಈ ಶೀಟಿನ ಸ್ಟ್ಯಾಂಡರ್ಡ್ ಸೈಜ್ ಅಂತ ಏನು? 2x2 2x2. ಇದು ಸಿಗ್ತಾ ಇಲ್ಲ, ಇನ್ನೂ ಜಾಸ್ತಿ ದೊಡ್ಡ ಸಿಗಲ್ಲ, ಸಣ್ಣ ಸಿಗುತ್ತೆ. 2x1 ಸಿಗುತ್ತೆ, ಇಲ್ಲ 1x1 ಸಿಗುತ್ತೆ. 2x2 ಸ್ಟ್ಯಾಂಡರ್ಡ್ ಸೈಜ್ ಇದ್ರದ್ದು. 2x2 ತಗೊಬಂದು ಸೇರಿಸ್ತಾ ಹೋಗ್ಬೇಕು. ಅದು ಲಾಕ್ ಬರುತ್ತೆ, ಲಾಕ್ ಸಿಸ್ಟಮ್ ಬರುತ್ತೆ, ಅದಕ್ಕೆ ಆಟೋಮೆಟಿಕ್ಲಿ ಲಾಕ್ ಆಗ್ತಾ ಹೋಗ್ತದೆ. ಸ್ವಲ್ಪ ಕೂರ್ಸೋದನ್ನ ತಲೆ ಉಪಯೋಗಿಸಿ ಕೂರ್ಸಿದ್ರೆ ಬಾರಿ ಸಿಂಪಲ್. ವೀಕ್ಷಕರೇ, ತಾವು ನೋಡಿದ್ರಿ ಕುರಿ ಶೆಡ್ ಯಾವ ತರ ಮಾಡ್ಬೋದು. ತಾವು ಸಹ ಕುರಿ ಶೆಡ್ ಮಾಡ್ಬೇಕಂತ ಇದ್ರೆ ಫಸ್ಟ್ ಮಾರುಕಟ್ಟೆ ನೋಡ್ಕೊಳ್ಳಿ. ವಿಡಿಯೋ ನೋಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಕೆಲಸ ಆಗತ್ತೆ. ಈವರೆಗೆ ನಮಗೆ ಬಂದಂತ ಅನುಭವ ಎಲ್ಲದೂ ಲಾಭ ಇರೋದೆ, ಯಾವುದು ಕೃಷಿಯಲ್ಲಿ ಲಾಭ ಇಲ್ಲದೆ ಇರೋದಿಲ್ಲ. ಆದ್ರೆ ಲಾಭ ಯಾವ ತರ ಆಗತ್ತೆ, ಯಾವ ಹಂತದಲ್ಲಿ ನಾವು ಕೆಲಸ ಮಾಡಿದ್ರೆ ಲಾಭ ಆಗತ್ತೆ ತಿಳ್ಕೊಳ್ಳಿ. ಕುರಿ ಶೆಡ್ ಮಾಡ್ಬೇಕಾ, ಕುರಿ ಸಾಕಾಣಿಕೆ ಮಾಡ್ಬೇಕಾ, ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಕುರಿ ಸಾಕಾಣಿಕೆ ಬೇಕಾಗಿರೋದು 30 ಜಾಗ ಇದ್ರೆ ಸಾಕು. ಈ ತರದಲ್ಲಿ ನೀವು 3 ಶೆಡ್ ಮಾಡ್ಕೋಬಹುದು. ಆ 3 ಶೆಡ್ ಆದ್ರ ಮೇಲೆ ಮಾರುಕಟ್ಟೆ ಸಾಧ್ಯನ ನೋಡ್ಕೊಳ್ಳಿ. ಯಾವುದೇ ಒಂದು ಕ್ಷೇತ್ರದಲ್ಲಿ ಮಾರುಕಟ್ಟೆ ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಬೆಳೆ ಇವೇನಿಲ್ಲ, ಈಗಿನ ಕಾಲಘಟ್ಟದಲ್ಲಿ ಇಲ್ಲ. ಮಾರುಕಟ್ಟೆ ಒಂದು ಕಾಲದಲ್ಲಿ ಇತ್ತು, ಈಗಿಲ್ಲ, ಏನಿಲ್ಲ, ಎಲ್ಲ ತೆಗೆದ್ಬಿಟ್ರು ಜನ. ಕುರಿ ಸಾಕಾಣಿಕೆ ಮಾಡೋರು ನೀವು ಮಾಡ್ಬೋದು, ಮಾರುಕಟ್ಟೆ ಇದೆಯಾ ನೋಡ್ಕೊಳ್ಳಿ. 450 ರೂಪಾಯಿ ಕೆಜಿ ಸಿಗತ್ತೆ, ನಾವು 25 ಕೆಜಿ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ, ಅದಷ್ಟೇ ಆಲೋಚನೆ ಮಾಡೋದಲ್ಲ. ಈ 450 ರೂಪಾಯಿಗೆ ನಾವು 50 ಕುರಿ ಸಾಕಣೆ ಮಾಡಿದ್ರೆ ತಗೊಂಡು ಹೋಗೋರು ಯಾರು ಅನ್ನೋ ಪ್ರಶ್ನೆ ಮೂಲ ಪ್ರಶ್ನೆ. ಮಾಲ್ತೇಶ್ವರ್ 3 ವರ್ಷದಿಂದ ಮಾಡ್ತಾ ಇದ್ದಾರೆ, ಒಂದೊಂದೇ ಕಸ್ಟಮರಿಗೆ ಸೆಟ್ ಮಾಡಿದ್ದಾರೆ. ಅವ್ರ ಹತ್ರ ಮಾಡಕ್ ಈಸಿ ಇದೆ. ಈ ಮುಂಚೆ ನಾವು ಸುನಿಲ್ ಹತ್ರ ಇದ್ವಿ, ಅವರು ಸಹ 7-8 ವರ್ಷದಿಂದ ಮಾಡ್ತಾ ಇದ್ದಾರೆ, ಮಾರುಕಟ್ಟೆ ಸೆಟ್ ಮಾಡಿದ್ದಾರೆ, ಈಸಿ ಇದೆ. ಹೊಸದಾಗಿ ನೀವೇನಾದ್ರೂ ಕುರಿ ಶೆಡ್ ಮಾಡ್ಬೇಕು, ಕೋಳಿ ಶೆಡ್ ಮಾಡ್ಬೇಕು ಅಂತ ನಿಮಗೆ ಅನಿಸಿಕೆ ಇದ್ರೆ ಮಾರುಕಟ್ಟೆ ಮಾಡಕ್ ಸಾಧ್ಯನ ನೋಡ್ಕೊಂಡು ತಾವು ಖಂಡಿತವಾಗಿ ಶೆಡ್ ಮಾಡಬಹುದು. ಈ ಶೆಡ್ ಸಂಪೂರ್ಣ ಖರ್ಚು ಎಷ್ಟು ಬರ್ಬೋದು? 6 ಲಕ್ಷ ಬಂದಿದೆ. 5 ರಿಂದ 6 ಲಕ್ಷ ರೂಪಾಯಿ ಶೆಡ್ಡಿಗೆ ಬೇಕಾಗತ್ತೆ. ಕುರಿ ಸೇರ ಇಲ್ಲ, ಕುರಿ ಬಿಟ್ಟು ಶೆಡ್ಡಿಗೆ, ಕೇವಲ ಶೆಡ್ಡಿಗೆ 5 ರಿಂದ 6 ಲಕ್ಷ ಬೇಕು. ಮಿಷನ್ ಇದೆ, ಮತ್ತೆ ಚಾಪ್ ಕಟರ್ ಮಿಷನ್ ಇದೆ, 2 ಚಾಪ್ ಕಟರ್ ಮಿಷನ್, ಗೋಡನ್ ಎಲ್ಲ ಸೇರ್ ಬಂತು. ಆಮೇಲೆ ಕುರಿಗೆ ಆಹಾರ ಪೂರೈಕೆ ಮಾಡುವಂತ ಎಲ್ಲಾ ವಸ್ತುಗಳು ಸೇರಿ 6 ಲಕ್ಷ ರೂಪಾಯಿ ಆಗತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಕುರಿಯಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೇಗ್ ಮಾಡ್ಬೇಕು, ನಾವು ರೋಗವನ್ನು ಹೇಗ್ ನಿರೋಧಕ ಮಾಡ್ಬೇಕು, ಅದು ಐತಾ. ಅದು ಮೇನ್ ಆಗಿ ಬೇಕಾಗಿರೋದು ಅದು. ಒಂದು ಕೋಳಿ ಸಾಕಿದ್ರೆ ಕಂಪ್ನಿ ಕೊಡುತ್ತೆ ನಮಗೆ, ನಾವು ಕೋಳಿ ಸಾಕ್ತೀನಿ, ಕಂಪ್ನಿ ಏನೇ ಆದ್ರೂ ಕಂಪ್ನಿ ವಹಿಸ್ಕೊಳ್ಳುತ್ತೆ. ಓಹೋ, ಕೋಳಿ ಒಳಗೆ ಏನಾದ್ರೂ ಕಂಪ್ನಿ ಜವಾಬ್ದಾರಿ. ಇದಕ್ಕೆ ಕೃಷಿ ಆದ್ರೆ ನಾನು 50 ಕುರಿ ಹಾಕ್ಬೇಕಂದ್ರೆ 50 ಕುರಿಗೆ 10,000 ರೂಪಾಯಿ ತಂದೆ ಅಂದ್ರೆ 5 ಲಕ್ಷ ರೂಪಾಯಿ ಮಾಲ್ ತಂದಿರುತ್ತೆ ನಾನು. ಲಾಸ್ಟ್ ತನಕ 6 ತಿಂಗಳು ಒಂದು ಮರಿನ 12 ತಿಂಗಳು ಸಾಕ್ಬೇಕು ನಾನು. ಒಂದು 60 ಕೆಜಿ ಲೈವ್ ವೇಟ್ ಬರ್ಬೇಕು, 2 ಅಲ್ಲಿ ಮಾಡ್ಬೇಕು, 12 ತಿಂಗಳು ಸಾಕ್ಬೇಕು. 12 ತಿಂಗಳಿಗೆ ಒಂದು ಕುರಿಗೆ ಎಷ್ಟು ಖರ್ಚು ಬರುತ್ತೆ? ನಾನು ಕುರಿ ಸುಮ್ನೆ ತಂದು ಕಟ್ಟಿದ್ರೆ ಅದು ಮೇಂಟೆನೆನ್ಸ್ ಮಾಡಲ್ಲ, ಅದಕ್ಕೆ ಖರ್ಚು ಮಾಡ್ಲೇಬೇಕು. ಫೀಡಿಂಗ್ ಮಾಡ್ಬೇಕು, ಮೆಡಿಸಿನ್ ಏನಂತ ನೋಡ್ಕೋಬೇಕು, ಇದೆಲ್ಲ ಮಾಡ್ಬೇಕು. ಅವಾಗ ಒಂದು 5-6 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದ್ ಮರಿ, ಒಂದು ತಿಂಗಳಿಗೆ. ಟೋಟಲ್ ಒಂದು ತಿಂಗಳಿಗೆ 1,000 ರೂಪಾಯಿ ಖರ್ಚು ಬರುತ್ತೆ. 1,000 ರೂಪಾಯಿ 1,000 ರೂಪಾಯಿ ಒಂದು ಕುರಿ ಮೆಡಿಸಿನ್ ಮಾತ್ರ. ಮೆಡಿಸಿನ್ಗೆಲ್ಲ ಫೀಡಿಂಗು, ಮೆಡಿಸಿನ್, ಫುಡ್ ಏನ್ ಹಾಕ್ತೀನಿ ಎಲ್ಲ ನಾನು ಹಾಕ್ತಾ ಇರೋದು. ಫೀಡಿಂಗ್ ಹೇಗೆ ಅಂದ್ರೆ, ನಾನು ಸಜ್ಜೆ ಕೊಡ್ತೀನಿ, ಜೋಳ ಕೊಡ್ತೀನಿ, ಅದ್ರ ಜೊತೆಗೆ ಡ್ರೈ ಫೀಡ್ ಕೊಡ್ತೀನಿ. ಶೇಂಗಾ ಒಟ್ಟಾಗಿರ್ಬೋದು, ಒಣ ಹುಲ್ಲಾಗಿರ್ಬೋದು, ಈ ತರದ. ಹಸಿ ಮೇವನ್ನ ಮುಡ್ಸಿಲ್ಲ ನಾ ಇಷ್ಟೊಳಗೆ. ಹಸಿ ಮೇವು ಮುಡ್ಸಿದ್ರೆ ಏನಂದ್ರೆ ಮೋಷನ್ ಜಾಸ್ತಿ ಹೋಗುತ್ತೆ. ಮೋಷನ್ ಅಂದ್ರೆ ಬೇದಿ ಆಗುತ್ತೆ, ಸೊ ಕುರಿ ಗ್ರೋತಿಂಗ್ ಬರಲ್ಲ. ಇದು ಆಕ್ಚುಲಿ ಇದನ್ನ ನಾವು ತಿಳ್ಕೊಂಡ್ಲೇಬೇಕು. ಆಮೇಲೆ ರೋಗಗಳು ಜಾಸ್ತಿ, ಯಾಕೆಂದ್ರೆ ಈ ಹಸಿರು ಮೇವಲ್ಲಿ ಕೀಟಾಣುಗಳು ಜಾಸ್ತಿ ಅಟ್ಯಾಕ್ ಆಗ್ತವೆ. ಅದನ್ನ ನಾವು ತಂದು ಕುರಿ ಹಾಕೋದ್ರಿಂದ ಬೇಗ ಬಾಯಿ ಹುಣ್ಣುಗಳು ಜಾಸ್ತಿ ಸ್ಟಾರ್ಟ್ ಆಗೋದು, ಆಮೇಲೆ ಮೋಷನ್ಗಳು ಸ್ಟಾರ್ಟ್ ಆಗಿ ಕುರಿ ಬದುಕ್ತಾ ಇರೋದು, ಈ ತರ ಮೋಷನ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ಕುರಿ ಮೋಷನ್ ಸ್ಟಾರ್ಟ್ ಆಯ್ತು ಅಂದ್ರೆ 3 ದಿನ
ಒಂದು ಕುರಿ ಬದುಕದೇ 3 ದಿನ. 3 ದಿನದಲ್ಲಿ ರೋಗ ಏನೇ ಇದ್ರೂ ನಿವಾರಣೆ ಆಗ್ಬೇಕದು, ಬದುಕ್ಬೇಕು. ಇಲ್ಲ ಅಂದ್ರೆ 3 ದಿನ ನಂತರ ಅದು ಕುರಿ ಆಟೋಮೆಟಿಕ್ಲಿ ಸಾಯುತ್ತೆ. ಯಾಕೆ ಸಾಯುತ್ತೆ ಅಂದ್ರೆ ಮೋಷನ್ ಸ್ಟಾರ್ಟ್ ಆದ್ರೆ ನೀರಿನಂಶ ಫುಲ್ ಕಮ್ಮಿ ಆಗ್ಬಿಡುತ್ತೆ ಬಾಡಿಯಲ್ಲಿ. 3 ದಿನದೊಳಗೆ ಕುರಿ ಉಳಿಯಲ್ಲ. ಅಂತಂತ ರೋಗಗಳಿದಾವೆ. ನಾನೇ ಹೆಚ್ಚು ಕಡಿಮೆ ಒಂದ್ 2-3 ಕಾಯಿಲೆಗಳಿಂದ ಬಚಾವಾಗಿದ್ದೀನಿ. ಹೌದಾ?